ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ರೆಸಿಪಿ ಜೊತೆಲಿ ಬಂದಿದ್ದೀನಿ. ಬಿಸಿಬೇಳೆ ಬಾತ್. ಇವಾಗ ಆಲ್ಮೋಸ್ಟ್ ವೆಕೇಷನ್ಸ್ ಎಲ್ಲ ಮುಗ್ದೋಯ್ತು. ಇನ್ನೂ ಒಂದು 10 ಡೇಸಲ್ಲಿ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬೇಗ ಇನ್ಸ್ಟೆಂಟಾಗಿ ನಿಮ್ಮ ಮಕ್ಕಳು ಟಿಫನ್ ಬಾಕ್ಸ್ಗೆಲ್ಲ ಕಟ್ಟೋದಕ್ಕೆ ಇದನ್ನ ಬೇಗನೆ ಟ್ರೈ ಮಾಡ್ಬೋದು. ಸಿಂಪಲ್ ಆಗಿದೆ, ತುಂಬ ತೀರಾ ಅಷ್ಟೊಂದು ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡೋದಲ್ಲ, ಏನಿಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲೇ ತೋರಿಸ್ತಾ ಇದ್ದೀನಿ. ನಾನು ಇಲ್ಲೊಂದು ಕುಕ್ಕರ್ಗೆ 1 ಪಾವಷ್ಟು ಅಕ್ಕಿ, 1 ಪಾವಷ್ಟು ತೊಗರಿಬೇಳೆ ಎರಡು ವಾಶ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಜಾಸ್ತಿ ಕನ್ಸಿಸ್ಟೆನ್ಸಿ ಹೇಳ್ಬೇಕಂದ್ರೆ 2 ಪಾವ್ ಅಕ್ಕಿ, 1 ಪಾವಷ್ಟು ತೊಗರಿಬೇಳೆ ನೀವು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇಬ್ರಿಗಾಗೋಷ್ಟು ಹೇಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಬೀನ್ಸು, ಪೊಟ್ಯಾಟೊ, ಕ್ಯಾರೆಟ್, ನೂಕಲ್. ನಾನಿಲ್ಲಿ ಕ್ಯಾಪ್ಸಿಕಮ್ ಅದೆಲ್ಲ ನಾನೇನು ಯೂಸ್ ಮಾಡ್ತಿಲ್ಲ. ಮತ್ತು ಬಟಾಣಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಅರ್ಶಿನದ ಪೌಡರ್ ಹಾಕಿ ನಾನು ಇದನ್ನ ಕುಕ್ಕರ್ಗೆ ಇಡ್ತಾಯಿದ್ದೀನಿ. ಒಂದು ವಿಸಿಲ್ ಇಲ್ಲಾಂದರೆ 2 ವಿಸಿಲ್ಗೆ ನನಗೆ ಇದನ್ನ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ಇಲ್ಲಿ ನಾನು ತರಕಾರಿ ಬೇಯೋದಕ್ಕಂತ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. 1 ವಿಸಿಲ್ ಇಲ್ಲಾಂದರೆ 2 ವಿಸಿಲ್ ಇಡಿ. ಮತ್ತು ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 3 ಟೊಮೆಟೊ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಮತ್ತು 1.5 ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣ ಕಟ್ ಮಾಡಿಕೊಂಡು. 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಯಾವ ಥರನೂ ಬ್ಯಾಡಗೆ ಮೆಣಸಿನ್ಕಾಯಿ ಆಗಲಿ, ಗುಂಟೂರು ಮೆಣಸಿನ್ಕಾಯಿ ಆಗಲಿ ಯಾವುದೂ ನಾನು ತೊಗೊಂಡಿಲ್ಲ. ನಾನಿಲ್ಲಿ ಒಣಗಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಏನಂದರೆ ನಾನು ಖಾರದ ಪುಡಿ ಹಾಕ್ತೀನಿ ಅಂತ ಅಂದರೆ, ಚಿಲ್ಲಿ ಪೌಡ್ರ್ ಹಾಕ್ತೀನಿ ಅಂತಂದರೆ ನೀವು ಇದನ್ನ ಸ್ಕಿಪ್ ಮಾಡ್ಕೊಳ್ಬೋದು. ಇದೂ ಖಾರ ಬರುತ್ತೆ. ಮತ್ತು ಎರಡೂ ನೀವು ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬ ಖಾರ ಇರುತ್ತೆ, ತಿನ್ನೋಕ್ಕಾಗಲ್ಲ. ನಿಮಗೇನಂದರೆ ನಾನು ಹುಣ್ಸೆಹಣ್ಣು ನೀರು ಹಾಕ್ತೀನಿ ಅಂತಂದರೆ ನೀವು ನಿಂಬೆನಷ್ಟು ಹುಣ್ಸೆಹಣ್ಣನ್ನ ನೆನೆಸಿಡಿ ಮುಂಚೆನೇ. ಬಿಸಿನೀರಲ್ಲ ಅಂದರೆ, ಇಲ್ಲಾಂದರೆ ತಣ್ಣೀರಲ್ಲ ಅಂದರೆ ನೆನೆಸಿಡಿ. 1 ಟೊಮೆಟೊ ಹಾಕಿ ಹುಣ್ಸೆಹಣ್ಣು ನೀರು ಹಾಕಿದ್ರೆ, ನೀವು ಹುಣ್ಸೆಹಣ್ಣು ನೀರು ಹಾಕಲ್ಲ ಅಂತಂದರೆ ನೀವು 3 ಟೊಮೆಟೊ ಅಷ್ಟು ಯೂಸ್ ಮಾಡಿ. ಯಾಕಂದರೆ ನಾವು ಎಷ್ಟು ಹುಳಿ ಹಾಕ್ತೀರೋ ಅಷ್ಟೇ ಬಿಸಿಬೇಳೆ ಭಾತೆಲ್ಲ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನಾನು ಇಲ್ಲೇನು ತುಪ್ಪ ನಾನು ಯೂಸ್ ಮಾಡ್ತಿಲ್ಲ. ನಿಮಗೆ ಬೇಕಂದರೆ ತುಪ್ಪ ಬೇಕಂದರೆ ನೀವು ಇಲ್ಲಿ ತುಪ್ಪನೂ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸಪ್ರೇಟಾಗಿ ಒಂದು ಎಣ್ಣೆಗೆ ಸ್ವಲ್ಪ ಸಾಸಿವೆ, ಮತ್ತು ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕರ್ಬೇವಿನ ಸೊಪ್ಪು ಅದನ್ನೆಲ್ಲ ಹಾಕಿ, ಮತ್ತು ಒಣಗಿರೋ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನೀವು ಚೆನ್ನಾಗಿ ಕರ್ಬೇವಿನ ಸೊಪ್ಪು, ಈರುಳ್ಳಿನೆಲ್ಲ ಎಷ್ಟು ಫ್ರೈ ಮಾಡ್ಕೊಳ್ತೀರೋ ಅಷ್ಟೇ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಗ ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಎಲ್ಲ ಬೇಗ ಬೆಂದ್ಕೊಳ್ಳುತ್ತೆ. Until your breath fall, it's been too long now. I think that I want a second guess you. ಈರುಳ್ಳಿ ಎಲ್ಲ ಫ್ರೈ ಮಾಡೋದಕ್ಕೆ ನೀವು ಫ್ಲೇಮ್ನ ಜೋರಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಸ್ಲೋಲ್ಲಿ ಇಟ್ಕೊಂಡು ಮಾಡಿದ್ರೆ ಅದೇನಾಗುತ್ತೆ, ಸ್ವಲ್ಪ ಲೇಟಿಗೆ ಬೆಂದೋಗುತ್ತೆ. ಆಮೇಲೆ ತಿರ್ಗಾ ಅದೊಂಥರ ಕ್ರಿಸ್ಪಿನೆಸ್ ಎಲ್ಲ ಹೊಲ್ಟೋಗುತ್ತೆ. ಈರುಳ್ಳಿ ಏನೇ ಅಡುಗೆ ಮಾಡಿದ್ರು ಜಾಸ್ತಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಮತ್ತು ತಿರ್ಗಾ ನಾನು ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊಗೂ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಎಲ್ಲದಕ್ಕೂ ಸ್ವಲ್ಪನೇ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಒಟ್ಟಿಗೆ ಉಪ್ಪು ನಾನು ಹಾಕ್ತಿಲ್ಲ. ಯಾಕಂದರೆ ಟೊಮೆಟೊನೂ ಸ್ವಲ್ಪ ಬೇಯಬೇಕಲ್ಲ, ಉಪ್ಪು ಹಾಕಿದ್ರೆ ಬೇಗ ಬೆಂದ್ಕೊಳ್ಳುತ್ತೆ ಅಂತ ನಾನು ಸ್ವಲ್ಪ ಟೊಮೆಟೊಗೂ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಟೊಮೆಟೊ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ನಾನಿಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ, ಚೆನ್ನಾಗಿ ಬೆಂದಾದಮೇಲೆ ನಾನಿಲ್ಲಿ MTR ಪ್ಯಾಕೆಟ್ ಬಿಸಿಬೇಳೆ ಭಾತದ್ದು ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ಪ್ಯಾಕೆಟ್ನ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ನೀವು ಇನ್ನೂ ಒಂದು ಪ್ಯಾಕೆಟ್ ಯೂಸ್ ಮಾಡ್ಕೊಳ್ಬೋದು. ಇದು ಇನ್ಸ್ಟೆಂಟಾಗಿ ಮಾಡೋದು. ಬಿಸಿಬೇಳೆ ಭಾತ್ ಪೌಡರ್ ಮನೇಲಿ ಮಾಡ್ಕೊಂಡು ಮಾಡೋದು ಇದೆ. ಬಟ್ ಇದನ್ನ ಬಂದು ಇನ್ಸ್ಟೆಂಟಾಗಿ ನಾವು ಬೇಗ ಮಾಡ್ಕೊಳ್ಬೇಕು. ನಿಮ್ಗೇನಾದರೂ ಪೌಡ್ರ್ ಮಾಡೋಕ್ಕಾಗಿಲ್ಲ, ಟೈಮ್ ಇಲ್ಲ ಅಂತಂದರೆ ನೀವು ಈ ಥರ MTR ಪ್ಯಾಕೆಟ್ನ ಯೂಸ್ ಮಾಡಿಕೊಂಡು ಬಿಸಿಬೇಳೆ ಭಾತನ್ನ ಬೇಗನೆ ಮಾಡ್ಕೊಳ್ಬೋದು. ನಾನಿಲ್ಲಿ ಯಾವ ಥರನೂ ನೀರಾಗಲಿ ಏನಾಗಲಿ ನಾನೇನು ಆ್ಯಡ್ ಮಾಡ್ತಿಲ್ಲ. ಹುಣ್ಸೆಹಣ್ಣು ನೀರು ನಾನು ಆ್ಯಡ್ ಮಾಡ್ತಿಲ್ಲ. ಟೊಮೆಟೊದಲ್ಲೇ ನಾನು ಫುಲ್ಲು ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಅದು ಒಂದು 60 ಸೆಕೆಂಡ್ ಅಷ್ಟು ನೀವು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಆ ಪೌಡ್ರ್ ಎಲ್ಲ ಫುಲ್ಲು ಸೆಟ್ ಆಗಬೇಕಲ್ವ. ಒಂದು 60 ಸೆಕೆಂಡ್ಸ್ ಅಷ್ಟು ಫ್ರೈ, 1 ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳಿ ಸಾಕು. ಈ ಕನ್ಸಿಸ್ಟೆನ್ಸಿ ಆದಮೇಲೆ ನೀವು ಎಲ್ಲ ಬೇಯಿಸಿ ಕುಕ್ಕರಲ್ಲಿ ಇಟ್ಟಿರ್ತೀರಲ್ಲ, ರೈಸು ಅದರ ವೆಜಿಟೇಬಲ್ಸ್ ಅದನ್ನೆಲ್ಲ, ತರಕಾರಿ ಎಲ್ಲ ನೋಡ್ಬೋದು. ನಾನು ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಈ ಥರ ಆಗಿದೆ. ನಾವು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಬಿಸಿಬೇಳೆಬಾತ್ ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಸಾಲನೆಲ್ಲ ಮಿಕ್ಸ್ ಮಾಡಿ, ನಾನು ಮಾಡಿರೋ ಮಸಾಲನೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಸ್ವಲ್ಪ ನೀರು ನಾನು ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ನಿಮಗೆ ಯಾವ ಥರ ಬೇಕೋ ನೀವು ಆ ಥರ ನೀರು ಆ್ಯಡ್ ಮಾಡ್ಕೊಳ್ಬೋದು. ನಿಮ್ಗೆ ತೆಳ್ಳಗೆ ಬೇಕಂದರೆ ನೀರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಗಟ್ಟಿಯಾಗಿ ಬೇಕಂತಂದರೆ ನೀರೇನು ಆ್ಯಡ್ ಮಾಡೋದೇನು ಬೇಕಾಗಿಲ್ಲ, ಮಸಾಲ ಮಾತ್ರ ಆ್ಯಡ್ ಮಾಡಿ. ಮತ್ತು ನಾನಿಲ್ಲಿ ನೀರು ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಕುದಿಯೋಕ್ಕೆ ಆ ಮಸಾಲೆನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕುದಿಯೋಕ್ಕೆ ಸ್ಟೌವಲ್ಲಿ ಫ್ಲೇಮ್ ಕಡಿಮೆ ಇಟ್ಬಿಟ್ಟು ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ನಾನು ಇಟ್ಟಿದ್ದೀನಿ ಸ್ಟವ್ ಮೇಲೆ. ಅದು ಬಾಯ್ಲ್ ಆಗ್ತಿದೆ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಸಿಬೇಳೆಬಾತ್ ಬೇಗ ನೀವು ಸ್ಕೂಲ್ ಮಕ್ಕಳಿಗೆ ಎಲ್ಲರಿಗೂ ಆಫೀಸ್ಗೆ ಎಲ್ಲ ಬೇಗ ತೊಗೊಂಡೋಗ್ಬೋದು. ನಿಮ್ಗೆ ಏನಂದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ರೆಸಿಪಿ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೀನಿ. ಬಾಯ್.